ಸರ್ ಎಲ್ಲ ನಗಬೇಕು. ನಾವು ಹೆಸರು ಚಂದು. ಧನ್ಯವಾದಗಳು. ಇದು ಎರಡನೇ ಬಾರಿ ನಾನು ನಿಮ್ಮ ಶನಿದೇವರದು ಪಾತ್ರದ ಬಗ್ಗೆ ಮಾತಾಡಿದ್ದು ಕೇಳಿ ತುಂಬಾನೇ ಖುಷಿ ಆಯ್ತು ಸರ್. ತುಂಬಾನೇ ಖುಷಿ ಆಗುತ್ತೆ. ಈ ತರ ಪೌರಾಣಿಕ ನಾಟಕಗಳು ಹಳ್ಳಿಗಳಲ್ಲಿ ಹೆಚ್ಚಾಗಿ ನಡೀತಾ ಇರ್ತವೆ. ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಬಹಳನೇ ತುಂಬಾ ಚೆನ್ನಾಗಿ ಮಾಡಿದ್ರಿ. ಹೀಗೆ ನಿಮ್ಮ ರಂಗಭೂಮಿ ಸೇವೆ ಹೀಗೆ ನಡೀತಾ ಇರಲಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ಸರ್ ದಯವಿಟ್ಟು ತಮ್ಮ ಹಿತನುಡಿಗಳನ್ನು ಸಾದರಪಡಿಸಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಮಾಜಿ ಸೈನಿಕ ಮತ್ತು RTO ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದೆರಡು ಮಾತು ತಂದೆ ತಾಯಿಗಳಿಗೆ ಇಷ್ಟಪಡ್ತೀನಿ. ಮಕ್ಕಳ ಕಾರ್ಯಕ್ರಮ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. 78ನೇ ಸ್ವಾತಂತ್ರ್ಯದ ಪರೀಕ್ಷೆ ಎಲ್ಲರಿಗೂ ಶುಭಾಶಯಗಳು. ಅಮ್ಮ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನನಗೆ ತುಂಬ ಖುಷಿಯಾಗಿದೆ. ನಾನು ಆಹ್ವಾನ ಮಾಡೋದಕ್ಕೆ ನಾನು ಬೇಡ ಅಂತ ಹೇಳಿದೆ. ಆದರೂ ಇದು ಎರಡನೇ ಸಾರಿ ಅವ್ರು ನನ್ನ ಆಹ್ವಾನ ಮಾಡ್ತಾ ಇದ್ರು. ಇದ್ರ ಮತ್ತೆ ಒಂದು ಯಾವುದೋ ಫಂಕ್ಷನ್ಗೆ ಆಹ್ವಾನ ಮಾಡಿದ್ರು. ಅವಾಗ ನಾನು ಬಂದಿದ್ದೆ. ನನ್ನ ಕೈಲಿ ಆದಷ್ಟು ಎಷ್ಟಾಗುತ್ತೆ ಸಹಾಯ ಮಾಡೋ ಕೆಲಸ ಅದು. ರಾಷ್ಟ್ರೀಯ ಸೇವಾರತ್ನ ಪುರಸ್ಕಾರ ಅಂತ ಒಂದು ಮಾಡಿ ಸಮಾಜದಲ್ಲಿ ಯಾರು ಗಣ್ಯ ವ್ಯಕ್ತಿಗಳಿದೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಮಾಜಿ ಸೈನಿಕರಾಗಲಿ, ಕಲಾವಿದರಲ್ಲಾಗಲಿ, ಸಂಗೀತದಲ್ಲಾಗಲಿ ಅದು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮಾತ್ರ ಇದಾದಮೇಲೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ವೇದಿಕೆಯಲ್ಲಿರೋ ಗಣ್ಯ ವ್ಯಕ್ತಿಗಳೇ, ಮೊದಲನೇದಾಗಿ ತಂದೆ ತಾಯಿ ಇದ್ದೀರಾ, ಮಕ್ಕಳು ಯಾರು ಬಂದಿಲ್ಲ, ಚಿಕ್ಕವರು ಅರ್ಥ ಆಗಲ್ಲ. 18 ವರ್ಷ ಆಗ ಮೊದಲೇ ನಿಮ್ಮ ತಂದೆ ರಿಕ್ವೆಸ್ಟ್, ಅವ್ರಿಗೆ ಆನರಬಲ್ ರಿಕ್ವೆಸ್ಟು, ಮಕ್ಕಳಿಗೆ ಯಾರು ಗಾಡಿ ಓಡಿಸೋಕೆ ಕೊಡಬೇಡಿ. 18 ವರ್ಷ ಆದಮೇಲೆ ಲೈಸೆನ್ಸ್ ಮಾಡಿಕೊಡಿ. ಅದು ಪ್ರತಿಯೊಬ್ಬರು ತಂದೆ ತಾಯಿ, ಯಾಕೆಂದರೆ ಇಲ್ಲಿ ಬಂದಿರೋಲ್ಲ ದೊಡ್ಡರು. ಈಗಿನ ಮಕ್ಕಳು 10 ವರ್ಷ 12 ವರ್ಷ ಆದಮೇಲೆ ಗಾಡಿ ಕೇಳೋದು ಇಷ್ಟಪಡ್ತಾರೆ. ಬರ್ತಾರೆ ಇಲ್ವಾ? ಎಲ್ಲ ನೋಡಿರ್ಬೇಕು. ನಾನು ಗಾಡಿ ಓಡಿಸ್ತೀನಿ ಕೊಡು, ಕಾರ್ ಓಡಿಸ್ತೀನಿ ಕೊಡು ಅಂತಾರೆ. ಗಾಡಿ ಕೊಡೋದು ದೊಡ್ಡದಲ್ಲ, ಓಡಿಸಕ್ಕೆ ಬರಲ್ಲ. ಜನನೇ ಇದು ಅಪಘಾತ ಆದಾಗ ಎಷ್ಟು ನೋವಾಗುತ್ತೆ ಅನ್ನೋದು ತಂದೆ ತಾಯಿ ಗೊತ್ತು. ಯಾಕೆಂದರೆ ಹೀಗೆ ಒಂದು ಚಿಕ್ಕ ಮಗು 3 ಜನ ಮಕ್ಕಳು ಕರ್ಕೊಂಡು ಗಾಡಿ ಓಡಿಸ್ತಾ ಇದ್ದ, ನೀರಿನ ತಗೊಂಡು ಹೋಗ್ಬಿಟ್ಟು ಅವನು ಒಂದು ಕೇಸ್ ಬರೆದ್ಬಿಟ್ಟೆ ನಾನು. ಅವರ ಅಪ್ಪ ಅಮ್ಮ RTO ಆಫೀಸ್ಗೆ 15 ದಿನ ಸತತವಾಗಿ ತಿರುಗಿದ್ದಾರೆ. ಸದ್ಯ ಕರೋನಾ ಟೈಮ್ ಇತ್ತು. ಇಲ್ಲ ಅಂದರೆ ಯಾರು 18 ವರ್ಷ ಕೆಳಪಟ್ಟು ಯಾರು ಮಕ್ಕಳು ಗಾಡಿ ಓಡಿಸ್ತಾರೆ ಅವರಿಗೆ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. 25,000 ರೂಪಾಯಿ ದಂಡ ಇದೆ. ಆಮೇಲೆ ತಂದೆ ತಾಯಿಗೆ 1 ತಿಂಗಳು ಜೈಲು. ಅದಕ್ಕೆ ಹೇಳ್ತಾ ಇದ್ದೀನಿ, 18 ವರ್ಷ ಆಗೋವರೆಗೂ ನನ್ನ ರಿಕ್ವೆಸ್ಟ್, ಯಾರು ತಂದೆ ತಾಯಿಯರು ಮಕ್ಕಳಿಗೆ ಗಾಡಿ ಕೊಡಬೇಡಿ. ಅಕಸ್ಮಾತ್ ಏನಾದರೂ ಗಾಡಿ ಓಡಿಸ್ತಾ ಅವರು ಡ್ರೈವ್ ಮಾಡ್ತಾ ಇದ್ದ ಗಾಡಿ ಆಪಸ್ ದಾಟಬೇಕಾದ್ರೆ ಅವನು ಸತ್ತೋದ ಅಂದರೆ 6 ತಿಂಗಳು ಜೈಲು. ಎಷ್ಟು? 6 ತಿಂಗಳು. ಫೈನ್ ಬೇರೆ ಇರಲಿ ಬಿಡಿ, ಫೈನ್ ಕಟ್ಟಿ ಬರ್ಬೋದು. ಈ ತಂದೆ ತಾಯಿಗಳು ಕೆಲಸ ಇದ್ದು ಸಂಸಾರ ಮನೆಯೇ ನಡೆಸ್ತಾ ಇರೋರು ಅಂತರು ಮಕ್ಕಳು ಈ ಥರ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಇನ್ನೊಂದು, ಹೆಲ್ಮೆಟ್ ಇಲ್ಲದೆ ಯಾರು ಗಾಡಿ ಓಡಿಸ್ಬೇಡಿ. 10,000 ರೂಪಾಯಿ ಮೊಬೈಲ್ಗೆ 15 ದಿನಕ್ಕೊಂದ್ಸರಿ 10 ಕವರ್ ಚೇಂಜ್ ಮಾಡ್ತೀವಿ, ಲುಕ್ ಇರಲಿ ಅಂತೇಳಿ. ಬೆಲೆ ಕಟ್ಟಕ್ಕಾಗ್ತಾರೆ ಅಂತ ತಲೆಗೆ ನಾವು ಒಂದು 1,000 ರೂಪಾಯಿ ಹೆಲ್ಮೆಟ್ ಹಾಕಲ್ಲ. ಅದೇ ಇಲ್ವಾ? ಗಾಡಿ ಓಡಿಸ್ಬೇಕಾದ್ರೆ ನಿಮ್ಮ ರಿಕ್ವೆಸ್ಟು, ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕಿ. ನಿಮ್ಮದು ಸುರಕ್ಷಿತ. ಮನುಷ್ಯನಿಗೆ ಅತಿ ಸೂಕ್ಷ್ಮವಾಗ್ತದೆ. ಮನುಷ್ಯನಿಗೆ ಸ್ವಲ್ಪ ಸಣ್ಣ ಪೇಟ್ ಬಿಟ್ಟಿದ್ರು ಮನುಷ್ಯ ಹೋಗ್ತಾನೆ. ಆಮೇಲೆ ಮನುಷ್ಯನ ಐಡೆಂಟಿಫೈ ಮಾಡೋದೇ ನಿಮ್ಮ ಮುಖದಿಂದ. ಅದಿಲ್ಲ ಅಂದರೆ ಬಾಡಿದಲ್ಲಿ ತುಂಬ ಆಮೇಲೆ ನಂತರ ಆಗೋ ಕೆಲಸಗಳು ಅವೆಲ್ಲ ಆಗೋದು. ಅದಕ್ಕೆ ಪ್ರತಿಯೊಬ್ಬರು, ಆಮೇಲೆ ಎಷ್ಟೋ ತಂದೆ ತಾಯಿ ನಿಂದಿರ್ತಾರೆ ಮಕ್ಕಳು ಕರ್ಕೊಂಡು ಸ್ಕೂಲ್ಗೆ, ತಾವು ಹಾಕಲ್ಲ, ಅವಕ್ಕೂ ಹಾಕಲ್ಲ. ಪಕ್ಕ ಅಲ್ಲ, ಪಕ್ಕದಲ್ಲೇ ಆಗೋ ಚಾನ್ಸ್ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಆಗೋದು. ಗಾಡಿ ಓಡಿಸೋರು ಆಕ್ಸಿಡೆಂಟ್ ಆಗಬೇಕು ಅಂತ ಏನಿಲ್ಲ. ಎದುರುಗಡೆ ಬರೋನು ಬರ್ಬೋದು, ಇಲ್ಲ ಪಾದಚಾರಿ ಬರೋರು ಬರ್ಬೋದು, ಯಾರು ಬಂದು ಮಾಡಿಸ್ಬೋದು. ನಾವೇ ಹೋಗಿ ಅವ್ರಿಗೆ ಗುದ್ದಬೇಕು ಅನ್ನೋದು ಏನಿಲ್ಲ. ಅಕಸ್ಮಾತ್ ಆಗೋದು ಅಲ್ವಾ? ಅದರಿಂದ ಹೇಳೋದು, 6 ವರ್ಷ ಮೇಲ್ಪಟ್ಟ ಮಕ್ಕಳು ಪ್ರತಿಯೊಬ್ಬರಿಗೆ, ಎಲ್ಲರಿಗೂ ಮಕ್ಕಳಿಗೂ ಹೆಲ್ಮೆಟ್ ಹಾಕ್ಕೊಂಡಿರೋದು. ಆಮೇಲೆ ಯಾರು ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ಹಿಂದೆಗಡೆ ಒಂದು ಬೆಲ್ಟ್ ಬರುತ್ತೆ, ಕಟ್ಕೊಂಡಿವಿ. ಯಾಕೆಂದರೆ ಮುಂದೆ ಕೂತ್ಕೊಳ್ಳೋಕ್ಕಾಗ, ಕೆಲವು ಗಾಡಿಗಳು ನಿಂತ್ಕೊಳ್ಳೋಕ್ಕಾಗ್ತದೆ, ಕೆಲವು ಆಗಲ್ಲ. ಅದಕ್ಕೆ ಒಂದು ಬೆಲ್ಟ್ ಬರುತ್ತೆ. ಅದನ್ನು ಪ್ರತಿಯೊಬ್ಬರು ಶಾಲೆ ಕರ್ಕೊಂಡು ಹೋಗಿ ಮಕ್ಕಳ ಹಾಕೊಂಡು ಕರ್ಕೊಂಡು ಹೋಗಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನೊಂದು, ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬೇಡಿ. ಆದಷ್ಟು ವಸ್ತು ಯಾವುದೂ ಇಲ್ಲ. ಯಾಕೆಂದ್ರೆ ನೀವು ಗಾಡಿ ಓಡಿಸ್ತಾ ಇರ್ತೀರಾ, ನಿಮ್ಮ ಮೈಂಡ್ ಮೊಬೈಲ್ ಕಡೆ ಇರುತ್ತೆ. ಎದುರುಗಡೆ ಬರ್ತಾರೆ ಗಾಡಿ ಕತ್ತಿಂಗ್ ಇಟ್ಕೊಂಡು ಹೋಗ್ತಾರೆ. ಒಬ್ಬ ಹಿಂಗೆ ಮಾತಾಡ್ತಾನೆ, ಒಬ್ಬ ಹಿಂಗೆ ಮಾತಾಡ್ತಾ ಇರ್ತಾನೆ.
ಮುಂದೆ ನೋಡಲ್ಲ. ಅವಾಗ ಏನಾಗುತ್ತೆ ಹೇಳಿ, ಅಪಘಾತ ಆಗುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ಇರಲ್ಲ. ಆದಷ್ಟು ಗಾಡಿ ಚಾಲನೆ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದನ್ನ ನಿಲ್ಲಿಸಿ. ಇನ್ನೊಂದು, ಕಾರಲ್ಲಿ ಓಡಿಸ್ಬೇಕಾದ್ರೆ ಎಷ್ಟೋ ದಿನ ಬೆಲ್ಟ್ ಹಾಕಲ್ಲ, ಆ ಕಡೆ ಈ ಕಡೆ ವಾಲ್ತಾ ಇರ್ತಾರೆ. ಅದಾದಷ್ಟು ಪ್ರತಿಯೊಬ್ಬರು ಮುಂದೆ ಕೂತ್ರೆ ಡ್ರೈವರ್ ಆಗಲಿ, ಪಕ್ಕದವರಾಗಲಿ, ಹಿಂದೆ ಕೂತರಾಗಲಿ, ಪ್ರತಿಯೊಬ್ಬರು ತಪ್ಪದೆ ಕಾರು ಓಡಿಸ್ಬೇಕಾದ್ರೆ ಬೆಲ್ಟ್ ಹಾಕಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಎಷ್ಟೋ ಜನ ಗಾಡಿ ಇನ್ಶೂರೆನ್ಸೇ ಮಾಡ್ತಿರಲ್ಲ. 500 ರೂಪಾಯಿ 600 ರೂಪಾಯಿ ಇನ್ಸೂರೆನ್ಸ್ ಮಾಡ್ತಾರಲ್ಲ, ಅದೇ ಹೋಗ್ಬಿಟ್ಟು ಬಾರಲ್ಲ, ವೈನ್ ಶಾಪಲ್ಲ, ಫ್ರೆಂಡ್ಸ್ಗಳ ಜೊತೆ 1000 ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ 500 ರೂಪಾಯಿ ಕೊಟ್ಟು ಇನ್ಸೂರೆನ್ಸ್ ಮಾಡ್ತಾರೆ. ಅಪಘಾತ ಆದರೆ ನನಗೆ, ಎದುರುಗಡೆಯವ್ರಿಗೆ ಆಗಲಿ, ಗಾಡಿಗಾಗಲಿ ಡ್ಯಾಮೇಜ್ ಆದರೆ ರಿಪೇರಿ ಮಾಡಿಸೋದು, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು. ಇಲ್ಲ ಏನಾಗುತ್ತೆ, ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹಾಸನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಒಂದು ಗಾಡಿ ಅಜ್ಜಿಗೆ ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ಟ, ಇನ್ಶೂರೆನ್ಸ್ ಇಲ್ಲ ಗಾಡಿ. ಅವ್ರು ಹಿಡ್ಕೆ ಕೂತ್ಕೊಂಡ್ರು, 5 ಲಕ್ಷ ಕೊಡೋರು ಗಾಡಿ ನಾವು ಮಾಡಲ್ಲ ಅಂತ. ಯಾಕೆಂದರೆ ಕೋರ್ಟಿಂದ ಆ ಥರನೇ ಇದೆ, ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ಲಿ ಆಡಿದೆ. ಯಾವ ಗಾಡಿಗೆ ಇನ್ಶೂರೆನ್ಸ್ ಇರಲ್ಲ ಅಂದರೆ ಆ ಗಾಡಿನ ಸೀಸ್ ಮಾಡಿ ವಾಪಸ್ ಕೊಡಬೇಡಿ ಓನರ್ಗೆ, ಅದನ್ನು ಸ್ಕ್ರ್ಯಾಪ್ ಮಾಡಿ ಹರಾಜು ಮಾಡಿ ಅಂತ ಹೇಳುತ್ತೆ. ಏನು ಹೇಳುತ್ತೆ? ಸ್ಕ್ರ್ಯಾಪ್ ಮಾಡಿ ಹರಾಜು ಮಾಡಿ ಅಂತ ಹೇಳುತ್ತೆ. ಇನ್ಶೂರೆನ್ಸ್ ಇಲ್ದಿರೋ ಗಾಡಿನ ಪೊಲೀಸ್ ಆಗಲಿ ಆರ್ ಟಿ ಒ ಆಗಲಿ ಸೀಸ್ ಮಾಡಿದ್ರೆ ಆ ಗಾಡಿನ ಓನರ್ಗೆ ಫೈನ್ ಕಟ್ಟಿದ್ರು ಕೊಡಬೇಡಿ, ಅದನ್ನು ಸ್ಕ್ರ್ಯಾಪ್ ಮಾಡಿ ಹರಾಜಾಕಿ ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡ್ತಾರೆ. ಅದಕ್ಕೋಸ್ಕರ ತಂದೆ ತಾಯಿ ಯಾರೇ ಗಾಡಿ ಓಡಿಸಿದ್ರು ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು ಅಂದರೆ, ಅಕಸ್ಮಾತ್ ಅವ್ರಿಗೇನಾರು ಆಯಿತು ಅಂದರೆ ಹಿಂದೆ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರೂ ಇರ್ತಾರೆ, ಅವ್ರಿಗೆಲ್ಲ ಸಹಾಯ ಆಗುತ್ತೆ. ಎಲ್ಲ ಎದುರುಗಡೆಗೆ ಏನಾರು ಆಯಿತು ಅಟ್ಲಿ ಇನ್ಶೂರೆನ್ಸ್ ಇದೆ, ಕ್ಲೈಮ್ ಮಾಡಿ ಅವನ ಆರೋಗ್ಯ ವಿಮೆ ಎಲ್ಲ ಪ್ರತಿಯೊಂದು ಬರುತ್ತೆ. ಆದಷ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನೀವು ಇನ್ಶೂರೆನ್ಸು ಮನೆಯದನ್ನೇ ಪ್ರತಿಯೊಬ್ಬರು ಮಾಡ್ತೀನಿ ಅಂತೇಳಿ. ಆಮೇಲೆ ಎಷ್ಟೋ ಜನ ಗಾಡಿ ಸರ್ವಿಸಿಂಗ್ ಮಾಡ್ತಾರೆ, ಹಂಗೆ ಹುಡುತ್ತೆ, ಹಿಂದೆ ಬರ್ತಾ ಇದ್ದೆ, ಗ್ಯಾಸ್ ಬರ್ತಾ ಇದ್ದೆ, ಹೋಗ್ಲಿ ಬಿಡ ನಾನು ಮುಂದೋಯ್ತಾ ಇದ್ದೀನಿ ಏನು ಅಂತಾರೆ. ಆದರೆ ಏನು ಹೇಳ್ತಾರೆ ಗೊತ್ತೇ ನೀವೇ, ನಾನು ಗಾಡಿ ಇಷ್ಟು ಓಡಿಸ್ತಾ ಇದ್ದೀನಿ, ನೆನ್ನೆ ತಾನೇ 5 ಲೀಟ್ರ್ ಹಾಕ್ಸಿದ್ದೀನಿ, ಕಿಲೋಮೀಟರ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಕೊಡ್ತಾ ಇಲ್ಲ? ನಿಮ್ಮ ಗಾಡಿ ನೀವು ಸಮಯ ಟೈಮ್ ಸರ್ವಿಸ್ ಮಾಡ್ತಿಲ್ಲ, ಅದಕ್ಕೋಸ್ಕರ ವಿಯರ್ನೆಸ್ಸು ಬರ್ತಾ ಇದೆ, ಇಂಜಿನ್ ಸೌಂಡ್ ಬರ್ತಾ ಇದೆ, ನಿಮಗೆ ಮೈಲೇಜ್ ಕೊಡ್ತಾ ಇಲ್ಲ. ಅದರಿಂದ ಎಲ್ಲಿ ರೆಕಗ್ನೈಸ್ ವರ್ಕ್ಶಾಪ್ಗಳಿದೆ ಅಲ್ಲಿ ಆದಷ್ಟು ನಿಮ್ಮ ವಾಹನಗಳನ್ನು ಸರ್ವಿಸ್ ಮಾಡಿದ ಮರಿಬೇಡಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸುಧಾ ತ್ಯಾಗರಾಜ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಸರ್ ಎಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಕ್ಕಳನ್ನ ದಯವಿಟ್ಟು ಇದನ್ನ ಪಾಲಿಸಿ, ಎಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ, ಯಾಕಂದ್ರೆ ತಲೆ ಒಂದೇ ಇರೋದು, ಎರಡೆರಡು ಇಲ್ಲ ಅಲ್ವಾ? ಪ್ಲೀಸ್. ಹೌದು, ಆಲ್ಮೋಸ್ಟ್ ಸರ್ ಹೇಳ್ದಂಗೆ ನಾನು ತುಂಬ ನೋಡಿದ್ದೀನಿ ಸರ್. 18 ವರ್ಷ ಆಗೋದಕ್ಕೂ ಮುಂಚೆನೇ 2 ವೀಲರ್ಸ್ ಓಡಿಸ್ತಿರ್ತಾರಲ್ಲ ಎಷ್ಟೋ ಮಕ್ಕಳು. ಅದರಿಂದ ತಂದೆ ತಾಯಿ ಮಕ್ಕಳು ಬೇಜಾರಾಗ್ತಾರೆ, ಅಳ್ತಾರೆ ಅಂತ ಕೊಡ್ತಾರೆ. ಆದರೆ ನಾಳೆ ದಿನ ಅಪಾಯ ಆದಾಗ ಅಳಬೇಕಾಗಿರೋರು ಯಾರು? ಪೇರೆಂಟ್ಸು. ಮುದ್ದು ಮಾಡೋಕ್ಕೋಸ್ಕರ ದಯವಿಟ್ಟು ಯಾರೋ ಗಾಡಿಗಳನ್ನ ಮಕ್ಳಿಗೆ ಕೊಡಬೇಡಿ. 18 ವರ್ಷ ಆಗಲಿ, ಲೈಸೆನ್ಸ್ ಆಗಲಿ, ಆಮೇಲೆ ಕೊಡಲಿ, ಓಡಿಸಿ, ಅವಾಗ ಬೇಜಾರಿಲ್ಲ. ದಯವಿಟ್ಟು ರೂಲ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡಿ. ಇದು ನಮ್ಮ ಒಳ್ಳೇದಕ್ಕೂ ನಿಮ್ಮ ಇದಕ್ಕೂ ಮೊದಲೇ ಶಿವಮೊಗ್ಗ, ಚನ್ನಪಟ್ಟಣ, ಬೇಲೂರು ಈಗಳಲ್ಲಿ ಕೋರ್ಟು 20-25 ಸಾವಿರ ರೂಪಾಯಿ ದಂಡ ಹಾಕಿದೆ. ತಂದೆ ತಾಯಿನ ಒಂದಿನ ಕಂಪ್ಲೀಟ್ ಕೋರ್ಟ್ ಮುಂದೆ ನಿಲ್ಲಿಸಿದ್ದಾರೆ. ಎಷ್ಟು ಮುಂದೆ ಪೂರ್ವ ಮುಂದೆ ನಿಂತಿರೋ ಕೂತಿರಬಾರ್ದು, ನಿಲ್ಲಿಸಿದ್ದಾರೆ ಜಡ್ಜಸ್. ಯಾಕೆಂದರೆ ಅದು ಹರುವಾಗಲಿ ಅನ್ನೋದಷ್ಟೇ, ಫೈನ್ ಹಾಕೋದು ದೊಡ್ಡದಲ್ಲ. ಆ ಫೈನ್ ಏನಕ್ಕೆ ಹಾಕಿದ್ದಾರೆ ಅನ್ನೋದು ಫಸ್ಟು ತಂದೆ ತಾಯಿ ಯೋಚನೆ ಮಾಡಬೇಕು, ವೆಹಿಕಲ್ ಕೊಡೋದು ಮೊದಲೇ. ಅದಕ್ಕೆ ಆದಷ್ಟು ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ವಿನಂತಿ, ಇದು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಯಾಕೆಂದರೆ ಸಣ್ಣ ಸಣ್ಣ ಮಕ್ಕಳು ಸ್ವಲ್ಪ ಒಂದು ಅಪಘಾತ ಆದರೆ ತಂದೆ ತಾಯಿ ಎಷ್ಟು ಅನುಭವಿಸ್ತಾರೆ. ಒಬ್ಬನ ಕೈ ತಂದೆ ತಾಯಿ ಇದ್ದಾರೆ, ಮಗ ಗಾಡಿ ಓಡ್ತಾ ಇದ್ದಾರೆ, ಕೈ ಏಟಾಗೋಯ್ತು, ಕಾಲು ಏಟಾಯಿತು, ಮುರ್ಕೊಂಡ್ರು, ಅದು ಜೀವನ ಪರ್ಯಂತ ಸಾಕ್ಬೇಕು ಅವನ್ನ ಅಲ್ವಾ? ಇನ್ಶೂರೆನ್ಸ್ ಮಾಡ್ತಿರಲ್ಲ, ಇನ್ಶೂರೆನ್ಸ್ ಏನಾಗುತ್ತೆ, ಅವ್ನು ಕ್ಲೈಮ್ ಮಾಡೋಕ್ಕಾಗಲ್ಲ, ಒಂದು ಹಣಕಾಸು ಸಹಾಯ ಸಿಗಲ್ಲ. ಇವತ್ತಿನ ಕಾಲದಲ್ಲಿ ಸ್ವಂತ ಅಣ್ಣ ತಮ್ಮ ತಂಗಿ 5 ರೂಪಾಯಿ ಕೊಡೋರು ಯಾರು ಇಲ್ಲ. ನಿಮ್ಮ ಹತ್ರ ದುಡ್ಡು ಕಾಸಿದ್ರೆ ಮಾತ್ರ ನಿಮ್ಮಿಂದ ಪ್ರತಿಯೊಬ್ಬರು ಬರ್ತಾನೆ. ನಿಮ್ಮ ಹಿಂದೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಪ್ರತಿಯೊಬ್ಬರು ಸ್ನೇಹಿತರು ದಿನಾ ಸಂಡೆ ಎಣ್ಣೆ ಹೊಡಿಸಿ ದಿನಾ ಬಂದು ಮುಂದಿತ್ತು ಫ್ರೆಂಡ್ಸು. ಒಂದಿನ ಕೈ ತಪ್ಪಿದ್ರೆ ಯಾರೂ ಬರಲ್ಲ. ನೀವು ಬಿದ್ದದ ಆಕ್ಸಿಡೆಂಟ್ ಆಗಿದೆ, ಬಾರ ನೋಡ್ಕೊಂಬರೋಣ, ಹೋಗೋಣ, ಆಯಿತು, ಕುಡ್ದಿದ್ದ ಮಾಡ್ಕೊಂಡ, ಇದೇ ಹೇಳ್ತಾರೆ ಹೊರತು, ದುರಾಂಕಾರದಲ್ಲಿ ಹೇಳ್ತಾರೆ ಹೊರತು ಯಾರೂ ಬಂದು ಸಹಾಯ ಮಾಡಲ್ಲ. ತುಂಬ ಹತ್ತಿರವಾದ ಸ್ನೇಹಿತರು ಮಾತ್ರ
ಬಂದ್ ಮಾಡೋದು. ಯಾಕೆ ನನ್ನ ಜೀವನದ ಅನುಭವ ನಮ್ಗೆ ಹೇಳ್ತಾ ಇದ್ದೀನಿ. ಸಾಧಾರಣ ನೋಡಿದ್ದೀನಿ, ನಾನು 16 ವರ್ಷ ನನ್ನ ಸರ್ವಿಸಲ್ಲಿ ಸತತವಾಗಿ ಇದೇ ಕೆಲಸ ಮಾಡ್ತಾ ಇದ್ದೀನಿ. ತಂದೆ ತಾಯಿಗೂ ಮಕ್ಕಳು ನೋಡಿದ್ದೀನಿ, ಕಣ್ಣಾರೆ ಹಲ್ದಿರೋದು ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ರಿಕ್ವೆಸ್ಟು, ಯಾರು 18 ವರ್ಷಕ್ಕೆ ಮೊದಲೇ ಗಾಡಿ ಕೊಡಬೇಡಿ. ಹೆಲ್ಮೆಟ್ ಹಾಕೋದು ಯಾರು ಮರಿಬೇಡಿ. ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡಿ. ಗಾಡಿ ಓಡಿಸ್ಬೇಕಾದ್ರೆ ಸೈಲೆಂಟಿಗಿಡಿ. ಏನು ಯಾರು ನೀವು ಯಾರು ಗಾಡಿ ಓಡಿಸ್ಬೇಕಾದ್ರೆ ಬ್ರೇಕ್ ಕೊಡೋಕೆ ಹೋಗ್ತೀರಾ, ಇಲ್ಲ ಓಟಿಗೆ ಆಪ್ರೇಷನ್ ಮಾಡೋಕ್ಕೆ ಹೋಗ್ತೀರಾ, 5 ನಿಮಿಷ ಲೇಟ್ ಆಗೋದು ಏನಾಗುತ್ತೆ ಹೇಳಿ ಹೋಗಿ. 5 ಮಿನಿಟ್ಸ್ ಲೇಟ್ ಆದರೆ ಏನಾಗುತ್ತೆ? ಹಾಗಾದ್ರೆ ಏನಾದರೂ ಏನೂ ಆಗಲ್ಲ. ಅರ್ಧ ಗಂಟೆ ಸಿಗ್ನಲ್ ನಿಂತಿರಿ ನಿಂತ್ಕೊಳ್ತೀವ, ಮಾತಾಡಲ್ಲ. ಅರ್ಧ ಗಂಟೆ ಸಿಗ್ನಲ್ ಆಫ್ ಆಗಲಿ, ಸ್ಟಾಕ್ ಆಗಲಿ, ಅರ್ಧ ಗಂಟೆ ನಿಂತಿರ್ತೀವಿ, ಒಬ್ಬನು ಮಾತಾಡೋದು ಅರ್ಜೆಂಟ್ ಇದೆ ನನಗೆ ಅಂತ. ಅದಕ್ಕೆ ಕೇಳೋದು, ಆದಷ್ಟು ನಿಧಾನವೇ ಪ್ರಧಾನ. ಎಷ್ಟು ನಿಧಾನ ಮಾಡ್ತಾ ಅಷ್ಟು ಪ್ರಧಾನ. ಆದಷ್ಟು ಅವಾಯ್ಡ್ ಮಾಡಿ, ಅಷ್ಟು ನಿಧಾನವಾಗಿ ಗಾಡಿ ಓಡಿಸಿ. ಅತಿ ವೇಗ ತಿಥಿ ಬೇಗ ಅಂತ ಹೇಳ್ತಾರೆ. ರಕ್ತದಾನ ಮಾಡಬೇಕು ಅಂತ ಆಸೆ ಇದ್ರೆ ಹಾಸ್ಪಿಟ್ಲಲ್ಲಿ ಮಾಡಿ, ಯಾರಿಗೆ ಜೀವ ಕೊಡ್ಬೋದು. ರಸ್ತೆನಲ್ಲಿ ಮಾಡಬೇಡಿ. ಹೌದು, ರಸ್ತೆಯಲ್ಲಿ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಸರ್. ಧನ್ಯವಾದ ಸರ್. ತಮಗೂ ಕೂಡ ನೀವು ಹೇಳಿದ್ದನ್ನ ನಾವು ಪಾಲಿಸ್ತೀವಿ. ಆದಷ್ಟು ನಮ್ಮ ಹತ್ರದಲ್ಲಿರೋರಿಗೆಲ್ಲರಿಗೂ ಹೇಳ್ತೀವಿ ಅಂತ ಹೇಳ್ತಾ ಸರ್ ಮಾತಾಡ್ತೀನಿ. ಹೋಗ್ತಾ ಇದ್ದು ಈ ಸರ್ಕಲಿಂದ ಮುಂದಕ್ಕೆ ಹೋದೋ ಅದೇ ಚಿಕ್ಕ ಹುಡುಗ ಗುರುಗ ಇವ್ರಿಗೆ ಹೇಳ್ದಂಗೆ ಅವರು, ಇಷ್ಟು ವಯಸ್ಸು ಇನ್ನ ಚಿಕ್ಕ ವಯಸ್ಸು ಹಿಂಗೆ ಅಲ್ಲೇ ಗಾಡಿ ತಗೊಂಡ್ಬಂದಿದ್ಯಾ ಅಂದ ಇರ್ನಾರ್ದೇನೆ ನಾವು. ಅವ್ರೇನು ಮಾಡ್ದೆ, ಮಚ್ಚ 4 ಜನ ಕರ್ಕೊಂಬ, ಯಾಕಯ್ಯಪ್ಪ ಗುರಾಯಿಸ್ತಾವ. ಸುಜಾತ ಟಾಕಿಸ್ತಕ್ಕೆ ಹೋಗೋದು ಕಾಲೇ ಬಂದರು ಗ್ಯಾಂಗು. ಸದ್ಯ ಅವ್ರ ಹೊಟ್ಟೆಲಿರೋ ಸೀಟು ರಟ್ಟೆಯಲ್ಲಿ ತೋರ್ಲಿಲ್ಲ ಅಷ್ಟೇನೆ. ಹಿಂಗೆ ಆಯ್ತು ಅದು ಅನುಭವ. ಹೌದು, ಹೇಳ್ಬೇಕು ಅಂದ್ರೆ ಈಗಿನ ಪರಿಸ್ಥಿತಿಲಿ ಪೇರೆಂಟ್ಸು ಮಕ್ಕಳನ್ನ ಸರಿಯಾಗಿ ಬೆಳೆಸ್ತಾ ಇಲ್ಲ. ದಯಮಾಡಿ ಸ್ವಲ್ಪ ತಿಳಿ ಹೇಳಿ. ಅವ್ರ ಫ್ರೀಡಮ್ ಅವ್ರಿಗಿರುತ್ತೆ, ಆದರೆ ಜೀವ ಒಂದ್ಸಲಿ ಹೋದ್ರೆ, ಕೈಯೋ ಕಾಲು ಒಂದ್ಸಲಿ ಮುರ್ಕೊಂಡ್ರೆ ಮತ್ತೆ ಬರಲ್ಲ. ದಯಮಾಡಿ ಎಲ್ಲ ಪೇರೆಂಟ್ಸು ತಿಳ್ಕೊಳ್ಳಿ. ನಾನು ತಿಳ್ಕೊತೀನಿ. ಈಗ ವೇದಿಕೆ ಖಂಡಿತ ನಾನು ಫಾಲೋ ಮಾಡ್ತೀನಿ. ಎಲ್ಲ ಪೆಕ್ಕೆ ಹುಡುಗರಲ್ಲ, ಎಲ್ಲ ಪಟ್ಟೆ ಹುಡುಗರಲ್ಲ, ಪೆಕ್ಕೆ ಹುಡುಗರ. ಎಲ್ಲ ಅಧ್ಯಕ್ಷರಿಗೂ ಧನ್ಯವಾದಗಳು ತಮ್ಮ ಹಿತನುಡಿಗಳಿಗೆ. ಹಾಗೂ ಈಗ ಕೆಲವು ಸಾಧಕರಿಗೆ ಅಧ್ಯಕ್ಷರಿಂದ, ಮುಖ್ಯ ಅತಿಥಿಗಳಿಂದ ಗೌರವ ಸಮರ್ಪಣೆ. ಒಂದು ಸೊಸೈಟಿನಲ್ಲಿ ನಾವು ಉನ್ನತ ಸ್ಥಾನ ಪಡಿಬೇಕು, ಒಂದು ಒಳ್ಳೆಯ ರೀತಿಯಾದ ಶಿಕ್ಷಣ ಪಡಿಬೇಕು ಅಂತಂದ್ರೆ ಗುರುಗಳು ತುಂಬಾ ಮುಖ್ಯ ಆಗ್ತಾರೆ. ಗುರು ಇದ್ರೇನೆ ನಾವು ಏನನ್ನೇ ಆಗ್ಲಿ ಸಾಧಿಸಕ್ಕಾಗೋದು. ಒಂದು ವಿಷಯದ ಬಗ್ಗೆ ನಮಗೆ ತಿಳಿ ಹೇಳುವಂತ ಗುರುಗಳಾಗಿ ನಮ್ಮ ಮುಂದೆ ಇರುವಂತ ಪ್ರತಿಯೊಬ್ರು, ನಮ್ಮ ಸರಿ ತಪ್ಪುಗಳನ್ನ ಗುರುತಿಸೋದ್ರು ಪ್ರತಿಯೊಬ್ರು ನಮ್ಮ ಪಾಲಿಗೆ ಗುರುಗಳಾಗ್ತಾರೆ. ಹಾಗಾಗಿ ಸುಗಮ ಸಂಗೀತ ಗಾಯಕರಾಗಿ ಹಲವಾರು ಮಕ್ಕಳಿಗೆ ಗಾಯನ ಲೋಕದಲ್ಲಿ ಸಂಗೀತದ ಜ್ಞಾನ ನೀಡಿರುವಂತಹ ವಿದ್ವಾನ್ ಶ್ರೀ ಜನಾರ್ದನ್ ಸರ್ ಅವರಿಗೆ ಜೋರದ ಚಪ್ಪಾಳೆ ಮುಖಾಂತರ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದು ಪುಟ್ಟ ಗೌರವ ಸಮರ್ಪಣೆ. ದಯಮಾಡಿ ವಿದ್ವಾನ್ ಶ್ರೀ ಜನಾರ್ದನ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ವಕೀಲರು, ಕಾನೂನು ಸಲಹೆಗಾರರಾಗಿರುವಂತಹ ಶ್ರೀ ಷಣ್ಮುಖ ಸ್ವಾಮಿ ಅವರು ಕಡ್ಡಿಪುಡಿ, ದಯಮಾಡಿ ಎಲ್ಲರೂ ಒಬ್ಬೊಬ್ಬರೇ ಬಂದು ಮುಖ್ಯ ಅತಿಥಿಗಳಿಂದ ಪುಟ್ಟ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆಗಿದೆ ಸರ್. ಧನ್ಯವಾದಗಳು ಸರ್. ವಕೀಲರು ಹಾಗೂ ಕಾನೂನು ಸಲಹೆಗಾರರಾಗಿರುವಂತಹ ಶ್ರೀ ಷಣ್ಮುಖ ಸ್ವಾಮಿ ಕಡ್ಡಿಪುಡಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಜೋರಾದ ಚಪ್ಪಾಳೆ ಬರಬೇಕು. ಕೈಗಳಿದ್ರೆ ಚಪ್ಪಾಳೆ ತಟ್ಟಿ. ಚಪ್ಪಾಳೆ ತಟ್ಟೋದ್ರಿಂದ ಆರೋಗ್ಯ ನಮ್ದೇ ಚೆನ್ನಾಗಿರುತ್ತೆ. ಇದು ಗೊತ್ತಿರೋರು ಚಪ್ಪಾಳೆ ತಟ್ತಾರೆ.
ಧನ್ಯವಾದಗಳು. ಸಮಾಜ ಸೇವಕರಾಗಿರುವಂತಹ ಶ್ರೀ ಶರಣ ಬಸವ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಮಾಜ ಸೇವೆ ಮಾಡ್ತಾ ಹಲವಾರು ಸಂಸ್ಥೆಗಳಿಗೆ ಸಹಾಯ ಮಾಡ್ತಾ ಇರುವಂತಹ ಶ್ರೀ ಶರಣ ಬಸವ ಅವರಿಗೂ ಕೂಡ ಗಣ್ಯರಿಂದ ಪುಟ್ಟ ಗೌರವ ಸಮರ್ಪಣೆ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಪುಟ್ಟ ಗೌರವ ಸಮರ್ಪಣೆ. ನಮ್ಮ ಶರಣ ಅವರು ಯೂತ್ ಅಸೋಸಿಯೇಷನ್ ಕಾಂಗ್ರೆಸ್ ಅವರು ಒಳ್ಳೆ ಸಮಾಜ ಸೇವೆ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಸಖತ್ ಫೇಮಸ್, ಎಲ್ಲ ಮಠದವರು ಇವ್ರಿಗೆ ಚೆನ್ನಾಗಿ ಗೊತ್ತಿರೋದೇನೆ. ಅದನ್ನು ಗುರ್ತಿಸ್ಬಿಟ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರುತ್ತೆ. ನಾನು ಯಾವಾಗಲೂ ಕೊಡ್ತಾ ಇದ್ದೀನಿ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೆ, ಅವ್ರು ಬರಲಿಲ್ಲ, ಯಾಕಂದ್ರೆ ಬಳ್ಳಾರಿಯಿಂದ ಬರಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಇವಾಗ ಗೌರವಿಸ್ತಾ ಇದ್ದೀನಿ. ಬಳ್ಳಾರಿಯಿಂದ ಬಂದಿದ್ದಾರೆ ಯುವಕರು. ಮತ್ತೆ ಅವ್ರು ನೋಡಿದ್ರು ಈಗಲೂ ಜೋಳ ತಿಂದು ತೋಳ ಇದ್ದಂಗೆ ಅವ್ರೆ, ಮತ್ತೆ ರೊಟ್ಟಿ ತಿಂದು ಜಟ್ಟಿ ಇದ್ದಂಗೆ ಅವ್ರೆ. ಅಲ್ಲಿ ರೋಡಲ್ಲಿ ಇಟ್ಬಿಟ್ಟಿದ್ದಾರೆ. ಎಲ್ಲ ಅಮ್ಮನ ಮಡಿಲು ಅಂತಾರೆ, ಎಲ್ಲ ಮಡಲು ತುಂಬದೆ. ಅಮ್ಮನ ಆಶ್ರಯ ಅಮ್ಮನ ಆಶ್ರಯ ಅಮ್ಮನ ಆಶ್ರಯದಲ್ಲಿ ಬೆಳೀತಾರಂತ ಪುಟ್ಟ ಪುಟ್ಟ ಮಕ್ಕಳು. ಹಾಗೆ ನಮ್ಮ ಶರಣ್ ಫ್ರೆಂಡ್ ಅವರು ಬಂದಿದ್ದಾರೆ. ಅವರು ದಯಮಾಡಿ ತಾವು ವೇದಿಕೆ ಮೇಲೆ ಬರಬೇಕು, ಒಂದು ಗೌರವ ಸ್ವೀಕರಿಸ್ಬೇಕಂತ. ಏನ್ ಹೆಸರು? ರಾಮಾಂಜನ. ನಮ್ಮ ಸುಧಾಮೂರ್ತಿ ತ್ಯಾಗರಾಜ್ ಅಮ್ಮನವ್ರಿಗೆ ಲೈಫ್ ಲಾಂಗ್ ನಮ್ಮದು ಸಪೋರ್ಟ್ ಇದೇ ಥರನೇ ಇರುತ್ತೆ. ಏನೇ ಮಾಡಿದ್ರು ಅವ್ರು ನಮ್ಮನ್ನ ಸಂಪರ್ಕಿಸ್ತಾ ಇದ್ದಾರೆ. ನಾವು ಲೈಫ್ ಲಾಂಗ್ ಇದೇ ಥರ ನಿಮಗೆ ಸಪೋರ್ಟ್ ಆಗಿರ್ತೀವಮ್ಮ. ಧನ್ಯವಾದಗಳು ಸರ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಸದಾ ಇರಲಿ ನಮಗೂ ಕೂಡ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಹೀಗೆ ಹಲವಾರು ಸಮಾಜ ಸೇವೆಗಳಲ್ಲಿ ಪಾಲ್ಗೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡಿ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ ಆ ಭಗವಂತ ನಿಮಗೆ ಇನ್ನೂ ಶಕ್ತಿ ಕೊಡಲಿ, ಹೀಗೆ ಒಳ್ಳೆ ಕೆಲಸಗಳನ್ನು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ತಮಗೆ ಧನ್ಯವಾದಗಳು. ಇಲ್ಲಿವರೆಗೂ ಬಂದು ನಮ್ಮ ಪುಟ್ಟ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಿದ್ದಕ್ಕೆ. ಹೀಗೆ ಬರ್ತಾ ಇರಿ, ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀಧರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಮಾಜ ಸೇವಕರು, ಕನ್ನಡ ಸಂಘಟನಾಕಾರರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಧರ್ ಸರ್ ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಸಮಾಜ ಸೇವಕರು BSL ಶ್ರೀಧರ್ ಅಂತ ಹೇಳ್ಬಿಟ್ಟು ಇವರು ಲೇಟೆಸ್ಟ್ ಆಗಿ ಬಂದಿದ್ದಾರೆ ನೋಡಿ. ಒಳ್ಳೆ ಲೇಟಾಗಿ ನೀಟಾಗಿ ಬಂದಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೂ ಹೃದಯ ತುಂಬಿ ಧನ್ಯವಾದಗಳು ಸರ್. ಹೀಗೆ ಬರ್ತಾ ಇರಿ ನಮ್ಮ ಕಾರ್ಯಕ್ರಮಗಳಿಗೆ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ಗೆ ತಮ್ಮ ಸಹಾಯ ಯಾವಾಗಲೂ ಇರಲಿ, ಸಹಕಾರನೂ ಇರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಮಾಜ ಸೇವಕರು ಮತ್ತೋರ್ವ ಸಮಾಜ ಸೇವಕರಾಗಿರುವಂತಹ ಶ್ರೀ ಆರ್ ಕೃಷ್ಣಂ ರಾಜು ಅರಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೃಷ್ಣಂ ರಾಜು ಅರಸ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಜೋರಾದ ಚಪ್ಪಾಳೆ ಕೊಡಿ. ಚಪ್ಪಾಳೆ ಹೊಡೆಯೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ನೀಟಾಗಿ ಆಗುತ್ತೆ. ರಕ್ತ ಸಂಚಲನ ನೀಟಾಗಿ ಆಗೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ತಮಗೆ ಗೊತ್ತಿದೆ. ದಯಮಾಡಿ ಚಪ್ಪಾಳೆ ಕೊಡಿ. ಜೊತೆಗೆ ಅವರು ಸಾಧಕರು, ಅವರು ಸಾಧನೆ ಮಾಡಿದ್ದಾರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಅವ್ರಿಗೆ ಆದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಪುಟ್ಟ ಗೌರವ ಸಮರ್ಪಣೆಯನ್ನು ನಡೆಸ್ಕೊಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರನೂ ಇರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲ ಸಮಾಜ ಸೇವಕರಿಗೂ ಸಹಕಾರ ನೀಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಆರ್ ಕೃಷ್ಣರಾಜು ಅರಸ್ ಸರ್ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೋರ್ವ ಸಮಾಜ ಸೇವಕರಾಗಿರುವಂತಹ ಶ್ರೀ ವೇಣುಗೋಪಾಲ್ ಮಾರೇನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೇಣುಗೋಪಾಲ್ ಅವರು ಸಮಾಜ ಸೇವಕರು,
ಸಮಾಜ ಸೇವೆ ಮಾಡಬೇಕು ಅಂತಂದರೆ ಅಂತ ಒಳ್ಳೆ ಮನಸ್ಸಿರಬೇಕು, ಸಹಾಯ ಮಾಡೋ ಗುಣ ಇರಬೇಕು. ಅದು ತಮ್ಮೆಲ್ಲರಿಗೂ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮತ್ತೋರ್ವ ಸಮಾಜ ಸೇವಕರು ಹಾಗೂ ಬಹಳ ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳನ್ನ ತಮ್ಮ ಮಕ್ಕಳ ರೀತಿಯಲ್ಲಿ ನೋಡ್ಕೊಳ್ತಾ ಇರುವಂತಹ ಡಾಕ್ಟರ್ YS ಸುಮಂತ್ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೀಗೆ ನಿಮ್ಮ ಕಾರ್ಯ ಸುಗಮವಾಗಿ ಸಾಗಲಿ. ಆ ಭಗವಂತ ನಿಮಗೆ ಇನ್ನೂ ಹೆಚ್ಚೆಚ್ಚು ಶಕ್ತಿನ ನೀಡಲಿ. ಈ ಕಾಲದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ನೋಡ್ಕೊಳ್ಳೋದು ಅಥವಾ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದು ಕಷ್ಟ ಆಗಿದೆ. ಕೆಲವೊಬ್ರು ಮಾತ್ರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ನೋಡ್ಕೊಳ್ತಾ ಇರೋದು. ಪ್ರಾಣಿ ಪಕ್ಷಿಗಳನ್ನು ತಮ್ಮ ಮಕ್ಕಳ ರೀತಿಯಲ್ಲಿ ನೋಡಿ ಸೇವೆಯನ್ನ ಮಾಡ್ತಾ ಇರುವಂತಹ ಸುಮಂತ್ ಗೌಡ ಅವರಿಗೂ ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದಯಮಾಡಿ ವೇದಿಕೆ ಮೇಲೆ ಇರುವಂತಹ ಮುಖ್ಯ ಅತಿಥಿಗಳು ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯೋಗಿ ಸರ್ ಆಸೀನರಾಗಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಪುಟ್ಟ ಗೌರವ ಸಮರ್ಪಣೆ ದಯಮಾಡಿ ಸ್ವೀಕಾರ ಮಾಡಬೇಕು. ಹಾಗೂ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ಗೆ ತಮ್ಮ ಸಹಕಾರ ಸದಾ ಇರಲಿ, ತಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಹಾಗೆ ಶಶಿಕಾಂತ್ ಸರ್ ದಯವಿಟ್ಟು ಆಸೀನರಾಗಿ. ಶಶಿಕಾಂತ್ ಸರ್ ಪಡುಬಿದ್ರಿ, ಶ್ರೀ ಶಶಿಕಾಂತ್ ಪಡುಬಿದ್ರಿ ಅವರು ಮಿಲಿಟರಿ ಆಫೀಸರ್ ಹಾಗೂ ಗಾಯಕರು. ದಯವಿಟ್ಟು ಜೋರಾದ ಚಪ್ಪಾಳೆ ಕೊಡಬೇಕು. ಯಾಕೆ ಅಂತಂದರೆ ಗಡಿನಾಡು ಪ್ರದೇಶದಲ್ಲಿ ನಮ್ಮ ಮಿಲಿಟರಿ ಆಫೀಸರ್ಸು ಅವರು ತಮ್ಮ ಪ್ರಾಣನೇ ಒತ್ತೆ ಇಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅವರು ಅಲ್ಲಿ ಯುದ್ಧ ಮಾಡಿಕೊಂಡು ಯಾರ್ಯಾರ ಜೊತೆನೋ ಏನೇನೋ ಸೆಣಸಾಡ್ಕೊಂಡು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅವರಿಗೆ ಎಷ್ಟು ನಾವು ಸೆಲ್ಯೂಟ್ ಮಾಡಿದ್ರು ಕಡಿಮೆನೆ. ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೂ RTO ಆಫೀಸರ್ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳ ಜಾಗ್ರತೆ ಆಗಿರ್ಬೋದು, ಪೋಷಕರ ಜಾಗ್ರತೆ ಬಗ್ಗೆ ತಿಳಿ ಹೇಳಿದಂತಹ ಶ್ರೀ KV ರಘುರಾಮ್ ಸರ್ ದಯವಿಟ್ಟು ಆಸೀನರಾಗಿ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಪುಟ್ಟ ಗೌರವ ಸಮರ್ಪಣೆ ದಯಮಾಡಿ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಧರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಮತ್ತೊಮ್ಮೆ KV ರಘುರಾಮ್ ಸರ್ಗೆ ಅನಂತ ಧನ್ಯವಾದಗಳು. ತಮ್ಮ ಅನುಭವದ ನುಡಿಗಳನ್ನು ನಮಗೆ ಹೇಳಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ದಯಮಾಡಿ ಸರ್ ಹೇಳಿರೋದನ್ನ ಎಲ್ಲ ಪಾಲಿಸೋಣ. RTO ರೂಲ್ಸ್ ಏನಿದೆಯೋ ಅದನ್ನು ಎಲ್ಲರೂ ಫಾಲೋ ಮಾಡಿ. ಯಾರು ಜೀವಕ್ಕೆ ಹಾನಿಯನ್ನು ಮಾಡ್ಕೋಬೇಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಈಗ ಮತ್ತೊಮ್ಮೆ ಸಮಾಜ ಸೇವಕರು ಹಾಗೂ ರಂಗಭೂಮಿ ಕಲಾವಿದರಾಗಿರುವಂತಹ ಶ್ರೀ B ಪುಂಡರೀಕ ಮೂರ್ತಿ ಸರ್ ದಯವಿಟ್ಟು ಆಸೀನರಾಗಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಪುಟ್ಟ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ರಂಗಭೂಮಿ ಕಲಾ ಸೇವೆ ಸದಾ ನಡೀತಾ ಇರಲಿ. ಆ ಭಗವಂತ ಇನ್ನೂ ನಿಮಗೆ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್ ಬಂದಿದ್ದಕ್ಕಾಗಿ. ಗೌರವ ಸಮರ್ಪಣೆ ಮಾಡಿದ ಎಲ್ಲ ಗಣ್ಯರಿಗೂ ಹಾಗೂ ಗೌರವ ಸ್ವೀಕರಿಸಿದ ಎಲ್ಲ ಸಾಧಕರಿಗೂ ಮತ್ತೊಮ್ಮೆ ಹೃದಯ ತುಂಬಿ ಹಾಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.